ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅಕಾಸ್ ಕುಕಿಂಗ್. ಬ್ರೆಡ್ ಕಸ್ಟರ್ಡ್ ಮಾಡೋಣವಾ? ಅದಕ್ಕೆ ಮೊದಲಿಗೆ ಪಿಸ್ತಾ ಮತ್ತು ಬಾದಾಮಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 3 ಪೀಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಆದರೆ ಈ ಬ್ರೌನ್ ಪೀಸನ್ನು ತೆಗೆದು ಹಾಕೋಣ, ಬಟ್ ಇದು ವೇಸ್ಟ್ ಆಗಲ್ಲ, ಯಾಕಂದರೆ ಇದನ್ನು ಬ್ರೆಡ್ ಕ್ರಮ್ಸ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬೋದು. ಬ್ರೆಡ್ಡು ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ. ನಾನು 4 ಭಾಗ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡಿರುವಂತಹ ಬ್ರೆಡ್ ಪೀಸ್ನೆಲ್ಲ ಹಾಕಿ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳೋಣ. 2 ಕಡೆ ಟೋಸ್ಟ್ ಮಾಡಬೇಕು. ಆದರೆ ಗ್ಯಾಸ್ ಫ್ಲೇಮನ್ನು ಕಡಿಮೆ ಕೊಟ್ಕೊಳ್ಳಿ, ಇಲ್ಲಾಂದರೆ ತುಂಬ ಡಾರ್ಕ್ ಆಗಿಬಿಡತ್ತೆ. ಎಕ್ಸ್ಟ್ರಾ ತುಪ್ಪ ಬೇಕು ಅಂದರೂ ಕೂಡ ನೀವು ಹಾಕೋಬೋದು. ಮತ್ತು ಅದೇ ಪ್ಯಾನಲ್ಲಿ ನಾನಿಲ್ಲಿ 1/2 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಕಟ್ ಮಾಡ್ಕೊಂಡಿರುವಂತಹ ಪಿಸ್ತಾ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸ್ಯಾಫ್ರಾನ್ ಕೂಡ ಹಾಕ್ಕೊಂಡಿದ್ದೀನಿ. ಇದರಿಂದ ಕಲರ್ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದರಿಂದ ಹಾಲು ಚೆನ್ನಾಗಿ ತಿಕ್ಕಾಗುತ್ತೆ ಮತ್ತು ವೆನಿಲಾ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಜಾಸ್ತಿ ಪೌಡ್ರ್ ಹಾಕಬೇಡಿ, ಯಾಕಂದರೆ ಹಾಲು ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಲು ಗಟ್ಟಿಯಾದರೆ ಬ್ರೆಡ್ ಹಾಲನ್ನು ಹೀರ್ಕೊಳ್ಳೋದಿಲ್ಲ. ಅದರಿಂದ ಅಷ್ಟೇ, ಬ್ರೆಡ್ ಕಸ್ಟರ್ಡ್ ರೆಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.